ಬಿಯರು ಮತ್ತು ಹಾರ್ಡ್ ಲಿಕ್ಕರ್ಸ್ಗಳಲ್ಲಿ ನಮ್ಮಲ್ಲಿರುವಂಥ ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಅಂದರೆ ಬಿಯರ್ ಮೈಲ್ಡು ಮತ್ತು ಹಾರ್ಡ್ ಡ್ರಿಂಕ್ಸು ಸ್ಟ್ರಾಂಗು ಅಥವಾ ಹಾರ್ಡ್ ಅಂತ ಅರ್ಥ. ಈ ಥರ ಭಾವನೆ ನಮ್ಮಲ್ಲಿ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಆ ಬಾಟಲ್ ಅಥವಾ ಪ್ಯಾಕೆಟ್ನ ಮೇಲೆ ಬರೆದಿರುವಂಥ ಒಂದು ಪರ್ಸಂಟೇಜ್ ಲೆಕ್ಕ ಮಿತ್ರೆ. ಬಿಯರ್ ಬಾಟಲ್ ನಾವು ತೆಗೆದುಕೊಂಡು ನೋಡಿದ್ರೆ 8% ಅಂತ ಇರುತ್ತೆ, ತುಂಬ ಲೋ ಅನಿಸುತ್ತೆ. ಹಾರ್ಡ್ ಲಿಕ್ಕರ್ಸ್ ಬಾಟಲ್ ತೆಗೆದುಕೊಂಡ್ರೆ 42% ನಮೂದಿಸಲಾಗಿರುತ್ತೆ, ತುಂಬ ಸ್ಟ್ರಾಂಗ್ ಅನಿಸುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಶೇಕಡಾವಾರು ಅಥವಾ ಪರ್ಸಂಟೇಜ್ ತೆಗೆಯೋದು 100ಕ್ಕೆ ವಿನಃ 1000ಕ್ಕಲ್ಲ. ಯಾವುದಾದ್ರೂ ಒಬ್ಬ ವ್ಯಕ್ತಿ 2 ಬಿಯರ್ ಕುಡಿತಾ ಇದ್ದಾನೆ ಅಂದರೆ ಅವನು 80 ml ಹೆಚ್ಚು ಪ್ಯೂರ್ ಆಲ್ಕೋಹಾಲು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾರಾದರೂ ಓನ್ಲಿ 1/4 ಸೇವನೆ ಮಾಡ್ತಾ ಇದ್ದಾರೆ, 72 ml ಅಷ್ಟು ಪ್ಯೂರ್ ಆಲ್ಕೋಹಾಲು ಅವ್ರು ಸೇವನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಿತ್ರೆ. ಸೊ 2 ಬಿಯರ್ ಈಸ್ ಈಕ್ವಲೆಂಟ್ ಟು 1 ಹಾರ್ಡ್ ಲಿಕ್ಕರ್ ಅಂತ ಅರ್ಥ. ಓನ್ಲಿ ಇವುಗಳನ್ನು ತಯಾರು ಮಾಡುವಂಥ ವಿಧಿವಿಧಾನಗಳು ಬೇರೆ ಮಾತ್ರ. ಬ್ರಿವ್ವಿಂಗು, ಫರ್ಮೆಂಟೇಷನ್ನು, ಡಿಸ್ಟಿಲೇಷನ್ ಅನ್ನುವಂಥ 3 ಮೆಥಡಲ್ಲಿ ಆಲ್ಕೋಹಾಲು ತಯಾರಾಗುತ್ತೆ. ತಯಾರು ಮಾಡುವಂಥ ವಿಧಿವಿಧಾನ ಬೇರೆ ಮಾತ್ರ. ಒಳಗಡೆ ಪರ್ಸಂಟೇಜ್ ಆಫ್ ಆಲ್ಕೋಹಾಲ್ ಲೆಕ್ಕ ಹಾಕಿದರೆ, ಯಾಕಂದರೆ ಯಾರೂ 100 ml ಬಿಯರ್ ಕುಡಿಯೋದಿಲ್ಲ. ಯಾರು ಕುಡಿದ್ರೂ ಕೂಡ ಬಿಗ್ನರ್ಸ್ ಮಾತ್ರ 500 ml ಕುಡಿತಾರೆ. ಪಳಗಿದ ಕಿಲಾಡಿ ಇದ್ದಂದರೆ ಮಿನಿಮಮ್ 1200 ml ಒಂದು ಸಿಟ್ಟಿಂಗಲ್ಲಿ ಕುಡಿತಾನೆ. ಸೊ 2 ಬಿಯರ್ ಕುಡಿದ್ರೆ ಅವನಿಗೆ 80 ml ಆಲ್ಕೋಹಾಲ್, ಪ್ಯೂರ್ ಆಲ್ಕೋಹಾಲ್ ಸೇವನೆ ಮಾಡ್ದಂಗೆ. ಬಾಡಿ ಮೇಲೆ ಯಾವ ಥರದ್ದು ಆಲ್ಕೋಹಾಲ್ ಎಫೆಕ್ಟ್ ಕೊಡಬೇಕು ಸೇಮ್ ರೀತಿಯಲ್ಲೇ ಕೊಡ್ತದೆ ಅಂತ ಅರ್ಥ ಮಿತ್ರೆ.